ಕುರ್ಚಿ ಕದನದ ನಡುವೆ ಎಲ್ಲೆಲ್ಲೂ ಹರಿಚಕ್ರ ಸಂಚಾರ ಆಗ್ತಾ ಇದೆ. ಬಿಕೆ ಹರಿಪ್ರಸಾದ್ ಕಾಂಗ್ರೆಸ್ನ ಹಿರಿಯ ನಾಯಕರು ಮತ್ತೆ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸುತ್ತಿದ್ದಾರೆ. ಇತ್ತೀಚೆಗೆ ನೀವೇ ಗಮನಿಸಿದ್ದೀರಿ, ಬಿಕೆ ಹರಿಪ್ರಸಾದ್ ಅವರಂತೂ ಬ್ಯಾಕ್ ಟು ಬ್ಯಾಕ್ ಅಹಿಂದ ಸಚಿವರ ಜೊತೆ ಸಭೆಯನ್ನ ಮಾಡಿದ್ರು. ದೆಹಲಿಯಿಂದ ಫಸ್ಟ್ ದೆಹಲಿಗೆ ಹೋದವರೇ ಅವರು. ದೆಹಲಿಯಿಂದ ಬಂದಂತಹ ನಂತರವಂತೂ ಒಬ್ಬೊಬ್ಬರೇ ಸಚಿವರನ್ನ ಮೀಟ್ ಆದ್ರು. ನಿನ್ನೆ ಕಾರ್ಯಕ್ರಮವನ್ನ ಮಂಗಳೂರಿನಲ್ಲಿ ಆಯೋಜನೆ ಮಾಡಿದ್ರು. ಇವತ್ತು ಮತ್ತೆ ಮೀಟಿಂಗ್, ಈಗ ಮತ್ತೆ ದೆಹಲಿಗೆ ಹಾರಿದ್ದಾರೆ. ಪ್ರಶ್ನೆ ಮಾಡೋದೇನು ಅಂದ್ರೆ, ಬಿಕೆ ಹರಿಪ್ರಸಾದ್ ಹೈಕಮಾಂಡ್ನ ಸೀಕ್ರೆಟ್ ಏಜೆಂಟ. ಕುರ್ಚಿ ಕದನದ ಆರಂಭದಲ್ಲೂ ಹೈಕಮಾಂಡ್ಗೆ ವರದಿ ಕೊಟ್ಟಿದ್ದು ಇದೇ ಬಿಕೆ ಹರಿಪ್ರಸಾದ್. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ನವೆಂಬರ್ ವರೆಗೂ ಬಿಕೆ ಹರಿಪ್ರಸಾದ್ ಫುಲ್ ಸೈಲೆಂಟ್ ಆಗಿದ್ರು. ಬಿಹಾರ ಚುನಾವಣೆಯ ರಿಸಲ್ಟ್ ಬಂದಿದ್ದು ನವೆಂಬರ್ 15ರ ನಂತರ. ರಾಜ್ಯದಲ್ಲಿ ಬೇರೆ ಯಾವ ನಾಯಕರು ಆಕ್ಟಿವ್ ಆದ್ರೂ ಇಲ್ವೋ ಗೊತ್ತಿಲ್ಲ, ಬಟ್ ಬಿಕೆ ಹರಿಪ್ರಸಾದ್ ಆಕ್ಟಿವ್ ಆದ್ರು. ಇದನ್ನ ನೋಡ್ತಾ ಇರೋರಿಗೆ, ರಾಜಕೀಯ ಆಸಕ್ತರಿಗೆ ಮೂಡೋದು ಒಂದೇ ಪ್ರಶ್ನೆ ಹರೀಶ್, ಬಿಕೆ ಹರಿಪ್ರಸಾದ್ ಏನಾದ್ರೂ ಹೈಕಮಾಂಡ್ನ ಸೀಕ್ರೆಟ್ ಏಜೆಂಟ್ ಆಗಿದ್ದಾರೆ ಹೆಂಗೆ ಅಂತ ಹೇಳಿ. ವಿದೇಶದಲ್ಲಿ ಬಹಳ ಮುಖ್ಯವಾಗಿರುವಂತದ್ದು ಪಕ್ಷನಿಷ್ಠ ನಾಯಕರು ಆಗಿರುವಂತಹ ಬಿಕೆ ಹರಿಪ್ರಸಾದ್ ಅವರು. ಸೊ ಇತ್ತೀಚೆಗೆ ಅವರ ನಡೆಗೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಒಂದು ದೆಹಲಿಯಲ್ಲಿ ಕೂಡ ಎಐಸಿಸಿ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವ ಮೂಲಕ ಒಂದು ಅಚ್ಚರಿಯನ್ನು ಕೂಡ ಮೂಡಿಸಿರುವಂತದ್ದು. ಡಿ.ಕೆ. ಶಿವಕುಮಾರ್ ಅವರು ಹಲವು ದಿನಗಳ ಕಾಲ ದೆಹಲಿಯಲ್ಲಿ ಉಳಿದಿದ್ರು ಕೂಡ ರಾಹುಲ್ ಗಾಂಧಿ ಅವರ ಭೇಟಿಗೆ ಸಾಧ್ಯ ಆಗಿರಲಿಲ್ಲ. ಆದ್ರೆ ನೇರವಾಗಿ ಕೂಡ ಬಿಕೆ ಹರಿಪ್ರಸಾದ್ ಅವರು ಭೇಟಿ ಮಾಡಿ ಸಿಎಂ ಸಿದ್ದರಾಮಯ್ಯ ಅವರ ಬಗ್ಗೆ, ಅಂದ್ರೆ ಅವ್ರ ಪರವಾಗಿ ಭರ್ಜರಿ ಬ್ಯಾಟಿಂಗ್ ಅನ್ನು ಕೂಡ ಬೀಸಿದ್ರು ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಿದೆ. ಅದಾದ ನಂತರ ರಾಜ್ಯಕ್ಕೆ ಆಗಮಿಸಿದಂತಹ ಹರಿಪ್ರಸಾದ್ ಅವರು ನಿರಂತರವಾಗಿ ಅಹಿಂದ ಸಚಿವರನ್ನ ಭೇಟಿ ಮಾಡಿ ಅವ್ರ ಜೊತೆ ಮಹತ್ವದ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಿದೆ. ಅಂದ್ರೆ ಮುನಿಯಪ್ಪ ಆಗಿರ್ಬೋದು, ಮತ್ತೆ ಸತೀಶ್ ಜಾರಕಿಹೊಳಿ, ಪರಮೇಶ್ವರರ್ ಆಗಿರ್ಬೋದು, ಮತ್ತೆ ಮಹದೇವಪ್ಪ, ಹೀಗೆ ಹಲವು ಸಚಿವರ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸುವಂಥದ್ದು, ಮತ್ತೆ ಅವ್ರ ಜೊತೆ ಒಂದಷ್ಟು ಬೆಳವಣಿಗೆಗಳ ಬಗ್ಗೆ ಚರ್ಚೆ ನಡೆಸುವಂಥದ್ದು, ಹೀಗೆ ಹಲವು ರೀತಿಯಲ್ಲಿ ಕೂಡ ಅವರ ನಡೆ ಬಗ್ಗೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಅದೆಲ್ಲಕ್ಕಿಂತಲೂ ನಿನ್ನೆ ಕೂಡ ಮಂಗಳೂರು ನಡೆದಂತಹ ಸಮಾವೇಶದಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅವರು ಆಗಮಿಸಿದ್ರು. ಆ ಒಂದು ಸಮಾವೇಶವನ್ನ ಪ್ರಮುಖವಾಗಿ ಮುಂಚೂಣಿಯಲ್ಲಿ ನಿಂತು ನಡೆಸುವಲ್ಲಿ ಕೂಡ ಪ್ರಮುಖ ಪಾತ್ರವನ್ನ ವಹಿಸಿದ್ದಂಥವರು ಹರಿಪ್ರಸಾದ್ ಅವರು. ಅದಷ್ಟೇ ಅಲ್ಲ, ಅವರು ಒಂದು ಭಾಷಣ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಪರವಾಗಿ, ಅಂದ್ರೆ ಸಿದ್ದರಾಮಯ್ಯ ಅವರ ವಿಚಾರವಾಗಿ ಆರಂಭದಲ್ಲಿ ಕೂಡ ಅಹಿಂದದ ಪ್ರಮುಖ ನಾಯಕ, ಮಹಾನ್ ನಾಯಕ ಅನ್ನುವಂಥ ಪದ ಬಳಕೆ ಇದೆಯಲ್ಲ, ಅದು ಕೂಡ ಸಾಕಷ್ಟು ಕುತೂಹಲಕ್ಕೆ ಮಾಡಿಕೊಟ್ಟಿತ್ತು. ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಬಂಡೆಗಲ್ಲಿನಂತೆ ಹರಿಪ್ರಸಾದ್ ಅವರು ನಿಂತಿರುವಂತದ್ದು ಸ್ಪಷ್ಟವಾಗಿ ಕಾಣಿಸ್ತಿದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಹೈಕಮಾಂಡ್ ನಾಯಕರ ಜೊತೆ ನಿರಂತರವಾಗಿ ಕೂಡ ಅವ್ರು ಬ್ಯಾಟಿಂಗ್ ಅನ್ನ ಮಾಡ್ತಿದ್ದಾರಾ ಅನ್ನುವಂಥ ಸಹಜವಾಗಿ ಕೂಡ ಈಗ ಚರ್ಚೆ ಮೂಡ್ತಿರುವಂತ. ಹಾಗಾಗಿ ಒಂದು ಇಲ್ಲಿ ಹರಿಪ್ರಸಾದ್ ಅವರ ನಡೆಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಮತ್ತೆ ಹರಿಪ್ರಸಾದ್ ಅವರು ಹೈಕಮಾಂಡ್ ಮತ್ತೆ ಸಿಎಂ ಸಿದ್ದರಾಮಯ್ಯ ನಡುವೆ ಕೊಂಡಿಯಾಗಿ ಕೆಲಸ ಮಾಡ್ತಿದ್ದಾರಾ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಕಾಂಗ್ರೆಸ್ ಪಡೆಯಲ್ಲಿ ಚರ್ಚೆ ಆಗ್ತಿದೆ. ಆದ್ರೆ ಒಂದಂತೂ ಸ್ಪಷ್ಟ ಆಗ್ತಿದೆ, ಹರಿಪ್ರಸಾದ್ ಅವರು ಇತ್ತೀಚೆಗೆ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ಲುವುದರ ಜೊತೆ ಹರೀಶ್, 2023ರಲ್ಲಿ ಸರ್ಕಾರ ರಚನೆ ಆದಂತಹ ನಂತರದಲ್ಲಿ ಸಿದ್ದರಾಮಯ್ಯ ಅವರ ಬಗ್ಗೆಯೇ ನೇರವಾಗಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಂತಹ ನಾಯಕ ಬಿಕೆ ಹರಿಪ್ರಸಾದ್ ಅವರು. ಅದಾದ ನಂತರ ಸಿದ್ದರಾಮಯ್ಯ ಹಾಗೆ ಬಿಕೆ ಹರಿಪ್ರಸಾದ್ ಅವರ ಭೇಟಿಯಾಗುತ್ತೆ. ಉಪಹಾರನೋ, ಬ್ರೇಕ್ಫಾಸ್ಟ್, ಲಂಚ್ ಏನೋ ಜೊತೆಗೆ ಮಾಡ್ತಾರೆ. ಅದಾದ ನಂತರ ಈಗ ಬಿಕೆ ಹರಿಪ್ರಸಾದ್ ಅವರ ಈ ಬದಲಾಗಿರುವಂತಹ ನಿಲುವು ಸಿದ್ದರಾಮಯ್ಯ ಅವರ ಬೆನ್ನಿಗೆ ಬಂಡಿ ತರ ನಿಲ್ತಾ ಇದ್ದಾರೆ ಅಂತ ಹೇಳಿದ್ರೆ, ಜೊತೆಗೆ ಅಹಿಂದ ನಾಯಕರನ್ನ ಭೇಟಿಯಾಗ್ತಾ ಇರೋದು, ಅಹಿಂದ ಶಕ್ತಿಯನ್ನ ಸಿದ್ದರಾಮಯ್ಯ ಪರವಾಗಿ ಗಟ್ಟಿಗೊಳಿಸ್ತಾ ಇರುವಂತಹ ಬಿಕೆ ಹರಿಪ್ರಸಾದ್ ಅವರ ನಿಲುವು, ಈ ಬದಲಾವಣೆ ಯಾವ ಕಾರಣಕ್ಕೆ ನಿಲುವಿನಲ್ಲಿ ಅಂತ ಹೇಳಿ ಹರೀಶ್. ವಿದೇಶಿ ಸಾಕಷ್ಟು ಕುತೂಹಲ ಇರುವಂತದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ. ಯಾಕಂದ್ರೆ ಸರ್ಕಾರ ರಚನೆ ಸಂದರ್ಭದಲ್ಲಿ ಸಹಜವಾಗಿ ಕೂಡ ಬಿಕೆ ಹರಿಪ್ರಸಾದ್ ಅವರು ನೇರವಾಗಿ ಅಸಮಾಧಾನವನ್ನು ಕೂಡ ಸರ್ಕಾರದ ವಿರುದ್ಧ ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಬದಲಾದ ಸನ್ನಿವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಖುದ್ದು ಬಿಕೆ ಹರಿಪ್ರಸಾದ್ ಅವರ ನಿವಾಸಕ್ಕೆ ತೆರಳಿದ್ರು. ಅಲ್ಲಿ ಬ್ರೇಕ್ಫಾಸ್ಟ್ ಅನ್ನು ಮಾಡಿದ್ರು. ಆ ಮೂಲಕ ಒಂದು ಸಂದೇಶವನ್ನು ಕೊಟ್ಟರು. ಯಾಕಂದ್ರೆ ಬಿಕೆ ಹರಿಪ್ರಸಾದ್ ಅವರ ವಿಚಾರದಲ್ಲಿ ಅಂತರವನ್ನು ಕಾಯ್ದುಕೊಂಡಿದ್ದ ಸಿಎಂ ಸಿದ್ದರಾಮಯ್ಯರು ಅಂತಿಮವಾಗಿ ಕೂಡ ಅವರು ನೇರವಾಗಿ ಹರಿಪ್ರಸಾದ್ ಅವರ ಮನೆಗೆ ಹೋಗಿ ಒಂದು ಸಂದೇಶವನ್ನು ಕೊಡುವಂತ ಒಂದು ಪ್ರಯತ್ನ ಮಾಡಿದ್ರು. ಅಂದ್ರೆ ಇಬ್ಬರ ನಾಯಕರ ನಡುವಿನ ಸಂಬಂಧ ಗಟ್ಟಿಯಾಗುವ ತೊಡಕುತ್ತು ಆ ಒಂದು ಸನ್ನಿವೇಶದಿಂದ. ಅಂದ್ರೆ ಈಗ ಸಹಜವಾಗಿ ಕೂಡ ಡಿ.ಕೆ. ಶಿವಕುಮಾರ್ ಅವರಿಗಿಂತಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಹೆಚ್ಚು ಗಟ್ಟಿಯಾಗಿ ನಿಲ್ಲುವಂತ ನಿಟ್ಟಿನಲ್ಲಿ ಕೂಡ ಬಿಕೆ ಹರಿಪ್ರಸಾದ್ ಅವರು ಓಡಾಡ್ತಿರುವಂತದ್ದು ಕೂಡ ಸಹಜವಾಗಿ ಗೊತ್ತಾಗ್ತಿದೆ. ಹಾಗಾಗಿ ಹರಿಪ್ರಸಾದ್ ಅವರು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ವಿದ್ಯಾಶ್ರೀ. ಥ್ಯಾಂಕ್ ಯು ಹರೀಶ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.